dream project to construct a ladies hostel. Alhamdulillah, today his dream of this hostel has materialized, and we were able to successfully do the foundation ceremony today. I'm very happy today that we have concluded the groundbreaking ceremony very successfully with the help of the JFCC unit and corporation unit and the support of all the members, one and all. Very, very happy to be here. There's a lot of inspiration to be taken from each one of them here. They are doing it from the bottom of their hearts with really good quality. I'm very inspired by the entire gathering here and the entire organization of the program. ಈ ಒಂದು ಯೋಜನೆ ಬಹಳ ಮಹತ್ವವಾದದ್ದು. ಮಹಿಳೆಯರಿಗೆ ಒಂದು ಹಾಸ್ಟೆಲ್ಲು ಮತ್ತು ವರ್ಕಿಂಗ್ ವಿಮೆನ್ಗಳಿಗೆ ಒಂದು ಹಾಸ್ಟೆಲ್ ಮಾಡುವಂಥ ಒಂದು ಫೆಸಿಲಿಟಿ ಕಮ್ಯುನಿಟಿಗೆ ಇರಲಿಲ್ಲ. ಅದು ಇವತ್ತು ಇಲ್ಲಿ ಸ್ಥಾಪನೆ ಮಾಡುವ ಒಂದು ಸಲುವಾಗಿ ಶಂಕುಸ್ಥಾಪನೆ ಆಗಿದೆ. ತುಂಬ ಒಂದು ಸಂತೋಷದ ಸಮಯ ಇವತ್ತು. ಜಮಾತುಲ್ ಫ್ಲವರದವರು ಅವರೊಂದು ಕನಸಿತ್ತು. ಈಗಾಗಲೇ ಅವರೊಂದು 2 ಹಾಸ್ಟೆಲ್ ಮಾಡಿದ್ರು. 3ನೇ ಅವರದ್ದು ಹಾಸ್ಟೆಲ್ ಲೇಡೀಸ್ ಹಾಸ್ಟೆಲ್. ಇದು ನಮಗೆ ಮುಖ್ಯವಾಗಿ ಒಂದು ಲೇಡೀಸ್ ಹಾಸ್ಟೆಲ್ ಬೇಕು. ಜೆಂಟ್ಸ್ ಹಾಸ್ಟೆಲ್ ತುಂಬ ಉಂಟು, ಆದರೆ ಹೆಣ್ಣು ಮಕ್ಕಳ ಹಾಸ್ಟೆಲ್ ಇಲ್ಲ. ಈಗ ಎಲ್ಲೆಲ್ಲಿಂದ ಹುಡುಗಿಯರು ಬಂದು ಇಲ್ಲಿ ಕಲಿತಾ ಇದ್ದಾರೆ. ಇಲ್ಲಿ ಕಲೀಲಿಕ್ಕೆ ಬೇರೆ ಊರಿನಲ್ಲಿ ಇಲ್ಲಿ ಬಂದು ಕಲಿತಾರೆ. ಅವರಿಗೆ ಒಂದು ಹಾಸ್ಟೆಲ್, ಲೇಡೀಸ್ ಹಾಸ್ಟೆಲ್ ಕಡಿಮೆ ಇತ್ತು. ಅಲ್ಲಾಹು ತಾಲ ಇವತ್ತು ಅದನ್ನು ಪೂರೈಸುವ ಒಂದು ಫೌಂಡೇಶನ್ ಸ್ಟೋನ್ ಮಾಡಿದರು. Especially the project of this hostel is the need of the hour. A lot of girls are coming down to Mangalore for the education and all. It definitely this hostel will help them. ಜಗತ್ತಿನ ವಿವಿಧ ದೇಶಗಳ ವಿದ್ಯಾರ್ಥಿಗಳು ಇವತ್ತು ಮಂಗಳೂರಲ್ಲಿ ಕಲಿತಾ ಇದ್ದಾರೆ. ಹಾಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಗಡಿ ಭಾಗವಾದಂಥ ಕೊಡಗು ಇರ್ಬೋದು, ಚಿಕ್ಕಮಗಳೂರು, ಹಾಸನ, ಹಾಗೆಯೇ ಶಿವಮೊಗ್ಗ ಮತ್ತು ಇನ್ನಿತರ ಉತ್ತರ ಕರ್ನಾಟಕದ ವಿದ್ಯಾರ್ಥಿಗಳು ಕೂಡ ಬಂದು ಇವತ್ತು ವಿದ್ಯಾಭ್ಯಾಸವನ್ನು ಇಲ್ಲಿ ಪಡ್ಕೊಳ್ತಾ ಇದ್ದಾರೆ. ಇಂತಹ ವಿದ್ಯಾರ್ಥಿಗಳ ಹೆತ್ತವರಿಗೆ ಅವರಿಗೆ ಒಂದು ಮಕ್ಕಳಿಗೆ ಕಲೀಲಿಕ್ಕೆ ಒಂದು ಒಳ್ಳೆಯ ಹಾಸ್ಟೆಲ್ನ ಅವಶ್ಯಕತೆ ಇದೆ. ಅವರಿಗೆ ಸುರಕ್ಷತೆ ಭಾಳ ಮುಖ್ಯ. ಈ ರೀತಿ ನಮ್ಮ ವಿದ್ಯಾರ್ಥಿನಿಯರ ಸುರಕ್ಷತೆಯ ದೃಷ್ಟಿಯನ್ನು ಇಟ್ಟುಕೊಂಡು ಇವತ್ತು ಜಮಿಯತುಲ್ ಫಲಾಹ್ ಮ್ಯಾಂಗ್ಳೂರು ಕಾರ್ಪೊರೇಷನ್ ಯೂನಿಟ್ನವರು ಒಂದು ಲೇಡೀಸ್ ಹಾಸ್ಟೆಲಿಗೆ ಶಿಲಾನ್ಯಾಸ ಕಾರ್ಯಕ್ರಮ ಇವತ್ತು ಮಾಡಿದ್ದಾರೆ. ಆದಷ್ಟು ಬೇಗ ಈ ಕಟ್ಟಡ ಆಗಲಿ, ಆ ಮೂಲಕ ನಮ್ಮ ವಿದ್ಯಾರ್ಥಿನಿಯರಿಗೆ ಒಂದು ಸುರಕ್ಷಿತ ಒಂದು ಹಾಸ್ಟೆಲ್ನ ವಾತಾವರಣ ಸಿಗಲಿ ಅಂತ ನಮ್ಮ ಒಂದು ಹಾರೈಕೆ. This is a project which is in 15 cents of land. We have got a license from the corporation to build 13 to 15,000 square feet of area. Market value of this land today, it's about 4 crores. Alhamdulillah, our donor gave it to us for 2.2 crores. We have already settled the land owner, the price for the land, and Mr. Atiq, Principal Secretary of Chief Minister, we could successfully get a grant of 2 crores. Still we need about 4 crores to complete this project. Inshallah, we'll do it. We have many donors who has promised us, you do the project, you start the work, and inshallah we'll donate our contributions to you. If we could gather the amount of 5 crores, inshallah we will be able to finish it within 1 year's time. ಆದಷ್ಟು ಬೇಗ ಈ ಬಿಲ್ಡಿಂಗ್ ಆಗಲಿ. ಇದಕ್ಕೆ ಗೌರ್ಮೆಂಟಿಂದ ಈಗಾಗಲೇ ಅತಿಕ್ ಸರ್ನವರು 2 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಸಿ ಕೊಟ್ಟಿದ್ದಾರೆ. ಇದು ಆದಷ್ಟು ಬೇಗ ಆಗಲಿ ಅಂತ ನಾವೆಲ್ಲ ದುವಾ ಮಾಡುವ. ಇದಕ್ಕೆ ಸಹಕರಿಸಿದವರಿಗೆಲ್ಲರಿಗೆ ದೇವರು ಒಳ್ಳೆಯದು ಮಾಡಲಿ. ಈ ಯೋಜನೆ ಭಾಳ ದೊಡ್ಡ ಯೋಜನೆ. ಇದರಲ್ಲಿ ಇದಕ್ಕೆ ಈ ಜಮಾತುಲ್ ಫಲಾಹ್ ಮತ್ತು ಸ್ಥಳೀಯ ದಾನಿಗಳಿಂದ ಈ ಕೆಲಸ ನಡೀತಾ ಇದೆ. ವಿಶೇಷವಾಗಿ ರಿಯಾಜ್ ಬಾವ್ ಅವರು ಈ ಒಂದು ಜಮೀನನ್ನು ಈ ಒಂದು ಯೋಜನೆಗೋಸ್ಕರ ಖರೀದಿ ಮಾಡಿದ್ದಾರೆ. ಇಲ್ಲಿ 15 ಸೆಂಟು, ಬಹಳ ಉತ್ತಮವಾದ ಒಂದು ಜಮೀನು. ಇದಕ್ಕೆ ಸರ್ಕಾರದಿಂದಲೂ ಕೂಡ ಸ್ವಲ್ಪ ಅನುದಾನ ಸಿಕ್ಕಿದೆ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವತಿಯಿಂದ 2 ಕೋಟಿ ಅನುದಾನವನ್ನು ಇದಕ್ಕೆ ಮಂಜೂರಾಗಿದೆ. ನಮ್ಮ ಜಮಿಯತುಲ್ ಫಲಾಹ್ ಇದು ಸ್ಟಾರ್ಟ್ ಮಾಡಿದ್ದ ಮುಖ್ಯ ಕಾರಣವೇ ಎಜುಕೇಷನ್ ಮತ್ತು ಮೆಡಿಕಲಿಗೋಸ್ಕರ. ಮಹಿಳಾ ಹಾಸ್ಟೆಲ್ ನಮ್ಮ ಒಂದು ದೊಡ್ಡ ಓಲ್ಡ್ ಕನಸಿತ್ತು. ಈ ನಮ್ಮೆಲ್ಲರ ಕನಸು ಇವತ್ತು ನೆನಸಾಗಿದೆ. ಇನ್ಶಾಲ್ಲ ಆದಷ್ಟು ಬೇಗ ಇದು ಸಹ ಕೆಲಸ ಕಂಪ್ಲೀಟ್ ಆಗಲಿ. ಜಮಾತುಲ್ ಫಲಾಹ್ ಭಾಳಷ್ಟು ವರ್ಷಗಳಿಂದ ನಮ್ಮ ಸಮುದಾಯಕ್ಕಾಗಿ, ನಮ್ಮ ಕಮ್ಯುನಿಟಿಗೆ ಭಾಳ ಉತ್ತಮವಾಗಿ ಕೆಲಸ ಮಾಡ್ತಾಯಿದೆ. ಇವರು ಯಾವತ್ತೂ ನೋಡಿದ್ರು ನಮ್ಮ ಕಮ್ಯುನಿಟಿಯ ಒಂದು ಅಪ್ಲಿಫ್ಟ್ಮೆಂಟಿಗಾಗಿ ಇವರು ಕೆಲಸ ಮಾಡುವಂಥ ಒಂದು ಸಂಸ್ಥೆ ಆಗಿದೆ. ನಮ್ಮ ಲೇಡೀಸ್ಗಳಿಗೆ ಉತ್ತಮವಾದ ಶಿಕ್ಷಣ ಸಿಗಬೇಕಂತ ರೀತಿಯಲ್ಲಿ ಇವತ್ತು ಈ ಒಂದು ಹೆಜ್ಜೆಗೆ ಒಂದು ಕೈ ಹಾಕಿದ್ದಾರೆ. ಇದು ಭಾಳ ಒಂದು ಸಂತೋಷದ ವಿಷಯ. I am truly happy today, and I pray to Almighty Allah that He blesses us to complete this project very efficiently and in a very easy way. May Almighty Allah guide us and bless us in our endeavor and all future endeavors too. May Allah give us strength to successfully complete this project on time. ಅತ್ಯುತ್ತಮ ಯೋಜನೆಯನ್ನು ಹಾಕಿಕೊಂಡು ಇವತ್ತು ಶಿಕ್ಷಣದ ಉತ್ತೇಜನಕ್ಕಾಗಿ ಭಾಳಷ್ಟು ಶ್ರಮಿಸುತ್ತಿರುವಂತಹ ಜಮಿಯತುಲ್ ಫಲಾಹ್
ಮತ್ತು ವಿಶೇಷವಾಗಿ ಮಂಗಳೂರು ನಗರ ಘಟಕಕ್ಕೆ ನಾನು ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಯೋಜನೆ ಸಫಲವಾಗಲಿ ಅಂತ ನಾನು ಆಶಿಸುತ್ತೇನೆ ಮತ್ತು ಇಷ್ಟೊಂದು ಮಹತ್ವವಾದ ಒಂದು ಯೋಜನೆಯನ್ನು ಕೈಗೆತ್ತಿಕೊಂಡಿರುವುದರಿಂದ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.